ವೀರಪ್ಪ ಚೈಂಕರ್ ಅವರ ವಯೋನಿವೃತ್ತಿ ಸನ್ಮಾನ ಸಮಾರಂಭ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ. ಅದನ್ನು ಕೂಡ ಅಧ್ಯಕ್ಷೀಯ ಭಾಷಣ ಅಂದ್ರೆ ನಮಗೆ ಇಲ್ಲಿ ಅಧ್ಯಕ್ಷರು ಯಾರು ಇವರು ಲಕ್ಷ್ಮಣ್ ಸರ್ ಅಂತ ಹೇಳಿ ಅವರು ಅಧ್ಯಕ್ಷರಿದ್ದು ರಾಷ್ಟ್ರ ಮಟ್ಟದ ಅಧ್ಯಕ್ಷರಿದ್ದರು. ಅವರು ಅಧ್ಯಕ್ಷೀಯ ಭಾಷಣ ಅಂತ ಉದಾಹರಣೆ ಕೊಟ್ಟಿದ್ದರು. ಎಲ್ಲರೂ ಮಾತಾಡ್ತಿರ್ತಾರ, ಅದಕ್ಕಾಗಿ ಕೆಲವರೆಲ್ಲ ಹೀಗಾಗಿ ಅವ್ರು ಅಂತಿದ್ರು ಇವೆಲ್ಲ ಅವರೆಲ್ಲ ಊಟ ಇತ್ತು, ಇದನ್ನು ಹಾಗೆ ಇರ್ತದೆ ಅಧ್ಯಕ್ಷ ಭಾಷಣದ್ದು. ಕೆಲವರು ಹೋಗಿರ್ತಾರ, ಕೆಲವರಿಗೆ ಕೂತಿರ್ತಾರೆ, ನೀವೇ ಕುಂತಿರಪ್ಪ ಅಂತ ಕೇಳಿದಾಗ ಅದಕ್ಕೆ ಆ ಥರ ಅಧ್ಯಕ್ಷ ಭಾಷಣ ಇತ್ತು. ಅದಕ್ಕಾಗಿ ಇಲ್ಲೇನು ಆ ಥರ ಅನ್ಸಂಗಿಲ್ಲ. ಯಾಕಂದ್ರೆ ಮಾದೇವಪ್ಪನವರ ಬಗ್ಗೆ ಎಲ್ಲ ಏನು ಭಾಷಣೀಯ ಯಾರು ಒಂದು ಭೀಮಣ್ಣ ಸವಾರ್ ಸರ್ ಆಯಿತು, ವಿವೇಕಾಂತ ಭಜಂತ್ರಿ ನಮ್ಮಲ್ಲಿ ಭಜಂತ್ರಿ ಮತ್ತು ಈ ಥರ ಏನೋ ಒಂದು ನಮ್ಮ ಸೆಷನರ್ ಗೊತ್ತಿದ್ದಾರ ಇದು ಮಾಡ್ತಾ ಇದ್ರು. ಅವ್ರ ಹೆಸರು ಬರೀ ಇವ್ರ ಹೆಸರು ಬರೀ ಅಂತ ಏನಾದ್ರು ಮಾಡ್ತಿದ್ರು. ಇವರು ಯಾರು ಬರಬೇಕಿತ್ತು ಏನೋ ಇದಾಗಿಲ್ಲ. ಇದು ಸಡನ್ ಆಗಿ ಇದು ವೇದಿಕೆ ಮೇಲೆ ಎಲ್ಲ ನಮ್ಮನ್ನು ಇದು ಮಾಡಿದ್ದಾರೆ. ಅದಕ್ಕಾಗಿ ನಿವೃತ್ತಿ ಜೀವನ ಅನ್ನೋದು ನೀವು ಒಂದು ಬಹಳ ಮಹತ್ವದ ಇದು ಅದ. ಯಾಕೆ ನೆನಪುಳಿಬೇಕದು ಆ ಥರ ಆಗ್ಬೇಕನ್ನೋದೇ ನಮಗೆ ಬಹಳಷ್ಟು ಇತ್ತೀಚಲಾಗಿ ಇದು ಆಗ್ತಾ ಇದೆ. ಯಾಕಂದ್ರೆ ನಾವು ಶುರು ಸೇವೆಗೆ ಸೇರಿದಾಗ ಅಷ್ಟೇ ಇದು ಇದ್ದಿಲ್ಲ. ಸೂರ್ಯಕಾಂತಿಗಳು ಬರ್ತದ ಸಡನ್ ಆಗಿ ಅವಾಗೆಲ್ಲ ಒಂದು 4-6 ಜನ ರಿಟೈರ್ಡ್ ಆದ್ರು. ಬಸವಂತ ರೆಡ್ಡಿ, ನಾರಾಯಣ ರೆಡ್ಡಿ, ಇನ್ನೊಬ್ಬರ ಯಾವ ರೆಡ್ಡಿ, ಹನುಮಂತ ಬೇಮಳಕರ ಇವೆಲ್ಲ ಇವಾಗ ಪಾಪ ಅವರೆಲ್ಲ ದೊಡ್ಡ 30-34-40 ಸರ್ವಿಸ್ ಮಾಡ್ತಾ ಇದ್ರು. ಅವರಿಗೆ ನಾವು ಏನೋ ಈ ಥರ ಸನ್ಮಾನ ಮಾಡಕ್ ಆಗ್ಲಿಲ್ಲ. ಅಷ್ಟೊತ್ತಿಗೆ ಸಡನ್ ಆಗಿ ನಮಗೂ ಏನಾಯ್ತು, ಪ್ರಮೋಷನ್ ಆಗಿ ಅಫ್ಜಲ್ಪುರ್ PO ಅದು ಅವಾಗ ಇದು ಆಗ್ತಾ ಇತ್ತು. ಏನಪ್ಪ ಇವ BRC ಕೋಆರ್ಡಿನೇಟರ್ ನಾವು ಇಷ್ಟೆಲ್ಲ ಸರ್ವಿಸ್ ಮಾಡಿದ್ರು ಏನು ಒಂದು ಸ್ವಲ್ಪ ನಮಗೊಂದು ಸನ್ಮಾನ ಮಾಡಿಲ್ಲ, ಇದು ಮಾಡಿಲ್ಲ ಅನ್ನೋದು ಬೀಳ್ತಾ ಇತ್ತು. ಅದಕ್ಕಾಗಿ ಇನ್ನು ನಾನು ಹೋಗ್ತೇನೆ ಅಂತೇಳಿ ಸಡನ್ ಆಗಿ ಅವರಿಗೆಲ್ಲ ಎಟ್ ಎ ಟೈಮ್ ಇವನ್ ಶಿವಶಂಕರಯ್ಯ ಸ್ವಾಮಿಗಳಿಗೆ ಹಿಡ್ಕೊಂಡು ಒಂದು ನಾವೆಲ್ಲ ಈ ಸನ್ಮಾನ ಸಮಾರಂಭ ಮಾಡಿದಾಗ ಅವಾಗ ಒಂಥರ ಅವ್ರಿಗೆ ಒಂದು ಸಮಾಧಾನ ಆಯಿತು, ನಮಗೂ ಕೂಡ ಒಂದು ಇದು ಅನಿಸ್ತಾ ಇಲ್ಲಪ್ಪ.